ಹಲೋ ಫ್ರೆಂಡ್ಸ್, ನಾವಿವತ್ತು ಸರಳ ಬಡ್ಡಿ ಅನ್ನುವಂಥ ಪಾಠದ ಈ ಲೆಕ್ಕದಲ್ಲಿ ಬರುವಂತ ಒಂದು ಸರಳ ಬಡ್ಡಿಯ ಸೂತ್ರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಈ ಸರಳ ಬಡ್ಡಿಯಲ್ಲಿ ಏನೇನು ಬರ್ತದೆ ಅಂತೇಳಿ ತಿಳ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಬರುವಂತ ಶಬ್ದಗಳು ಯಾವಂದ್ರೆ, ಒಂದನೇದಾಗಿ ಬರ್ತಾ ಇದೆ ಅಸಲು. ಏನು ಅಸಲು? ಅಸಲು ಅಂದ್ರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಹೇಳ್ತಾ ಇದೀವಿ ಪ್ರಿನ್ಸಿಪಲ್. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಏನು ಹೇಳ್ತೀವಿ? ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಾ ಇದೆ ಟೈಮ್. ಟೈಮ್ ಅಂದ್ರೆ ಕಾಲ, ಸಮಯ, ಹೌದಾ? ಕಾಲ ಅಥವಾ ಸಮಯ ಅಂತ ಹೇಳ್ತೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಟೈಮ್ ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಇದನ್ನ ಎತ್ತರಲ್ಲಿ ಗುರುತಿಸ್ತೀವಿ, ಟಿ ದಿಂದ ಗುರುತಿಸ್ತೀವಿ, ಅಸಲನ್ನ ಪಿ ದಿಂದ. ಇನ್ನು ದರ ಅಥವಾ ಬಡ್ಡಿ ದರ ಅಂತ ಬರ್ತದೆ, ಹೌದಾ? ದರ ಅಥವಾ ಬಡ್ಡಿ ದರ. ಹಾಗಾದ್ರೆ ನೋಡಿ, ನಾನು ಬಡ್ಡಿ ದರ ಅಂತ ಬಿಡ್ತೀನಿ. ಹಾಗಾದ್ರೆ ಬಡ್ಡಿ ದರವನ್ನು ನಾವು ಎದರಿಂದ ಗುರುತಿಸ್ತೇವೆ ಅಂದ್ರೆ ಕ್ಯಾಪಿಟಲ್ ಆರ್ ದಿಂದ ಗುರುತಿಸ್ತೀವಿ, ಹೌದಾ? ಇನ್ನು ನೆಕ್ಸ್ಟ್ ಬರ್ತಾ ಇದೆ ಸರಳ ಬಡ್ಡಿ, ಹೌದಾ? ಸರಳ ಬಡ್ಡಿಗೆ ನಾವ್ ಏನಂತ ಇದೀವಿ? ಏನು? ಸರಳ ಬಡ್ಡಿ. ಹಾಗಾದ್ರೆ ಈ ಸರಳ ಬಡ್ಡಿಯನ್ನ ನಾವು ಯಾವುದರಿಂದ ಗುರುತಿಸ್ತಾ ಇದ್ದೀವಿ ಅಂದ್ರೆ ಐ, ಕ್ಯಾಪಿಟಲ್ ಐ ದಿಂದ ಗುರುತಿಸ್ತೀವಿ. ಐ ಅಂದ್ರೆ ಇಂಟ್ರೆಸ್ಟ್. ಹಾಗಾದ್ರೆ ಇದರಲ್ಲಿ ಇನ್ನೂ ಒಂದು ಶಬ್ದ ಬರ್ತಾ ಇದೆ, ಅದ್ಯಾವಂದ್ರೆ ಮೊತ್ತ. ಏನು? ಮೊತ್ತ. ಹಾಗಾದ್ರೆ ಈ ಮೊತ್ತಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಏನಂತ ಕರಿತೀವಿ? ಅಮೌಂಟ್. ಏನಂತ ಕರಿತೀವಿ? ಅಮೌಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ನೋಡಿ, ಅಸಲು, ಕಾಲ, ಬಡ್ಡಿ ದರ, ಸರಳ ಬಡ್ಡಿ ಮತ್ತು ಮೊತ್ತ. ಹಾಗಾದ್ರೆ ಇವುಗಳ ಒಂದು ಸೂತ್ರವನ್ನು ನಾವು ಈಗೇನ್ ಮಾಡೋಣ? ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸರಳ ಬಡ್ಡಿಯ ಒಂದು ಸೂತ್ರವನ್ನ ತಿಳ್ಕೊಳ್ಳೋಣ. ಸರಳ ಬಡ್ಡಿಯ ಸೂತ್ರವನ್ನ ತಿಳ್ಕೊಳ್ಳೋಣ ಬನ್ನಿ. ಸರಳ ಬಡ್ಡಿ, ಹೌದಾ? ಸರಳ ಬಡ್ಡಿಯ ಸೂತ್ರ ಏನಂತಂದ್ರೆ ನೋಡಿ, ಅಸಲು ಗುಣಾಕಾರ ಕಾಲ ಅಂದ್ರೆ ಟೈಮ್ ಗುಣಾಕಾರ ಬಡ್ಡಿ ದರ, ಹೌದಾ? ಅಥವಾ ಅದನ್ನ ಏನಂತಂದ್ರೆ ದರ ಅಂತೇಳಿ ಅಷ್ಟೇ ಬರ್ತೀನಿ, ಡಿವೈಡೆಡ್ ಬೈ 100. ಹಾಗಾದ್ರೆ ಸರಳ ಬಡ್ಡಿನ ಯಾವ ರೀತಿಯಾಗಿ ಕಂಡುಹಿಡಿಯುತ್ತೀವಿ? ಅಸಲು ಗುಣಾಕಾರ ಕಾಲ ಗುಣಾಕಾರ ಬಡ್ಡಿ ದರ, ಹೌದಾ? ಡಿವೈಡೆಡ್ ಬೈ 100. ಇವ್ ಮೂರು ಗುಣಿಸಿ ಅದನ್ನ 100ಲೆ ಭಾಗಿಸಿದಾಗ ನಮ್ಗೆ ಏನ್ ಬರ್ತಾ ಇದ್ದಲ್ಲ, ಅದನ್ನ ನಾವೇನಂತೀವಿ? ಸರಳ ಬಡ್ಡಿ ಅಂತೇಳಿ ಹೇಳ್ತೀವಿ. ಈ ಸೂತ್ರದ ಮುಖಾಂತರ ಸರಳ ಬಡ್ಡಿಯನ್ನ ಕಂಡುಹಿಡಿಬಹುದು, ಹೌದಾ? ಓಕೆ, ನೋಡಿ. ಇನ್ನು ನೆಕ್ಸ್ಟ್ ಬರ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಮೊತ್ತ ಅಂತ ಬರ್ತಿದ್ದೀನಿ. ಯಾವುದು? ಮೊತ್ತ. ಹಾಗಾದ್ರೆ ಮೊತ್ತದ ಸೂತ್ರವನ್ನು ಇಲ್ಲೇ ಬರೆದು ಬಿಡ್ತೀನಿ ನೋಡಿ. ಅಸಲು ಪ್ಲಸ್ ಬಡ್ಡಿ. ಬಡ್ಡಿ ಅಂದ್ರೆ ಯಾವುದು? ಸರಳ ಬಡ್ಡಿ. ಈ ಅಸಲಿಗೆ ಈ ಬಡ್ಡಿಯನ್ನು ಕೂಡಿಸಿದಾಗ ಏನ್ ಬರ್ತದಲ್ಲ, ಅದನ್ನ ನಾವ್ ಏನಂತ ಕರಿತೀವಿ? ಮೊತ್ತ. ಏನಂತ ಕರಿತೀವಿ? ಮೊತ್ತ. ನೋಡಿ, ಈಗ ಇದೇ ಒಂದು ಸೂತ್ರದಿಂದ ನಾವು ಉಳಿದ ಸೂತ್ರಗಳನ್ನು ಕೂಡ ಕಂಡುಹಿಡ್ಕೋಬಹುದು. ಹೇಗೆ ನೋಡಿ, ಈಗ ನನಗೇನ್ ಬೇಕಾಗಿದೆ? ಅಸಲು, ಹೌದಾ? ಅಸಲು ಕಂಡುಹಿಡಿಯೋ ಸೂತ್ರ ಬೇಕಾಗಿದೆ ನೋಡಿ. ಈ 100 ಐತಲ್ಲ, ಈಚೆ ಕಡೆ ಕೆಳಗಿದ್ದದ್ದು ಈಚೆ ಕಡೆ ಬಂದ್ರೆ ಏನಾಗುತ್ತೆ? ಮೇಲೆ ಬರ್ತಾ ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಭಾಗಾಕಾರ ಇದ್ದದ್ದು ಇಲ್ಲಿ ಗುಣಾಕಾರ ಆಗುತ್ತೆ. ಎದಕ್ಕೆ ಗುಣಾಕಾರ ಆಗುತ್ತೆ? ಸರಳ ಬಡ್ಡಿಗೆ, ಹೌದಾ? ಹಾಗಾದ್ರೆ ನೋಡಿ, ಸರಳ ಬಡ್ಡಿ ಗುಣಾಕಾರ 100. ಹಾಗಾದ್ರೆ ಅಸಲು ಇಲ್ಲೇ ಇದೆ ಅಂತ ತಗೊಳ್ಳಿ. ಇವ್ ನಾಡು ಈ ಕಡೆ ಕೆಳ ಇಲ್ಲಿ ಮೇಲೆ ಇದ್ದದ್ದು ಏನಾಗ್ತವೆ? ಈ ಕಡೆ ಬಂದ್ರೆ ಕೆಳ ಬರ್ತಾ ಇದೆ. ಹಾಗಾದ್ರೆ ಕಾಲ ಗುಣಾಕಾರ ಬಡ್ಡಿ ದರ ಅಥವಾ ದರ. ನೋಡಿ, ಅಸಲು ಕಂಡುಹಿಡಿಬೇಕಂದ್ರೆ ಬಡ್ಡಿ ಅಂದ್ರೆ ಸರಳ ಬಡ್ಡಿ ಗುಣಾಕಾರ 100 ಡಿವೈಡೆಡ್ ಬೈ ಕಾಲ ಗುಣಾಕಾರ
ದರ. ಈ ಸೂತ್ರವನ್ನು ಉಪಯೋಗಿಸಿ ನಾವು ಏನ್ ಕಂಡಿರ್ತೇವೆ, ಅಸಲನ್ನ ಕಂಡಿರ್ತೇವೆ. ಇದೇ ರೀತಿಯಾಗಿ ನೋಡಿ, ಇಲ್ಲೇ ಬದಲಾವಣೆ ಮಾಡೋದ್ರ ಮುಖಾಂತರ ನಾವು ಇನ್ನೆರಡು ಸೂತ್ರಗಳನ್ನು ಕೂಡ ಮಾಡ್ಕೋಬಹುದು. ಹೇಗೆ ನೋಡಿ, ನನಗೀಗ ಕಾಲ ಕಂಡುಹಿಡಿಯುವ ಸೂತ್ರ ಬೇಕಾಗಿದೆ, ಹೌದಾ? ಕಾಲ ಅಂದ್ರೇನು? ಟೈಮ್, ಹೌದಾ? ಇಲ್ಲಿ ನೋಡಿ, ಇದನ್ನ ಇಲ್ಲಿ ಮೇಲೆ ಕಳ್ಸೋಣ, ಇದನ್ನ ಇಲ್ಲಿ ಕೆಳಗೆ ಕಳ್ಸೋಣ. ಇದನ್ನ ಕಳಿಸಿದಾಗ ನಮಗೆ ಮತ್ತೊಂದೇನಾಯ್ತು, ಸೂತ್ರ ರೆಡಿ ಆಯ್ತು. ಸರಳ ಬಡ್ಡಿ ನೋಡಿ, ಸರಳ ಬಡ್ಡಿ ಗುಣಾಕಾರ 100 ಗುಣಾಕಾರ 100 ಕೆಳಗೆ. ಈಗ ಅಸಲು ಏನಾಗ್ತಾ ಇದೆ, ಇಲ್ಲಿ ಬರ್ತಾ ಇದೆ ಅಸಲು ಗುಣಾಕಾರ ದರ. ಅಸಲು ಗುಣಾಕಾರ ದರ ಅಂದ್ರೆ ಕಾಲ ಅಂದ್ರೆ ಟೈಮ್ ಕಂಡುಹಿಡಿಯುವ ಸೂತ್ರ ಏನಂದ್ರೆ, ಸರಳ ಬಡ್ಡಿಯನ್ನು 100ರಿಂದ ಗುಣಿಸಬೇಕು. ಇಲ್ಲಿ ಕೆಳಗಡೆ ಏನು ಇಟ್ಕೋಬೇಕು, ಅಸಲು ಗುಣಾಕಾರ ದರ ಇಟ್ಕೋಬೇಕು. ಇನ್ ನೆಕ್ಸ್ಟ್ ಯಾವ್ದಾಯ್ತು, ಅಸಲು ಆಯ್ತು, ಕಾಲ ಆಯ್ತು, ಬಡ್ಡಿ ದರ. ಇದೇ ರೀತಿಯಲ್ಲಿ ಮಾಡೋಣ. ಸರಳ ಬಡ್ಡಿ ಗುಣಾಕಾರ 100 ಡಿವೈಡೆಡ್ ಬೈ ಅಸಲು ಗುಣಾಕಾರ ಇಲ್ಲಿ ಯಾವ್ದು ಬರ್ತಾ ಇದೆ, ಕಾಲ, ಹೌದಾ? ಈ ರೀತಿಯಾಗಿ ನೋಡಿ, ಹೌದಾ? ಇಲ್ಲಿ ನೋಡಿ, ಸರಳ ಬಡ್ಡಿ ಕಂಡುಹಿಡಿಯುವಂತ ಒಂದು ಸೂತ್ರವನ್ನು ಮಾಡಿದ್ದೇವೆ. ಅಸಲು ಗುಣಾಕಾರ ಕಾಲ ಗುಣಾಕಾರ ದರ ಡಿವೈಡೆಡ್ ಬೈ 100. ಇದು ಸರಳ ಬಡ್ಡಿ ಕಂಡುಹಿಡಿಯುವ ಸೂತ್ರ. ಅದೇ ರೀತಿಯಾಗಿ ಈ ಸೂತ್ರದಿಂದ ನಾವೇನ್ ಮಾಡ್ತಾ ಇದೀವಿ, ಅಸಲು ಕಂಡುಹಿಡಿಯುವ ಸೂತ್ರವನ್ನ ರೆಡಿ ಮಾಡ್ಕೊಂತಿದೀವಿ. ಸರಳ ಬಡ್ಡಿ ಗುಣಾಕಾರ 100 ಡಿವೈಡೆಡ್ ಬೈ ಕಾಲ ಗುಣಾಕಾರ ದರ. ಅದೇ ರೀತಿಯಾಗಿ ಕಾಲ ಟೈಮ್ ಸಮಯ. ಹಾಗಾದ್ರೆ ಸರಳ ಬಡ್ಡಿ ಗುಣಾಕಾರ 100 ಅಸಲು ಗುಣಾಕಾರ ದರ. ಆಮೇಲೆ ಕೊನೆಯದಾಗಿ ದರ ಕಂಡುಹಿಡಿಯುವಂತ ಸೂತ್ರ ಸರಳ ಬಡ್ಡಿ ಗುಣಾಕಾರ 100 ಅಸಲು ಗುಣಾಕಾರ ಕಾಲ. ಮತ್ತು ಇನ್ನೊಂದು ಯಾವ್ದಿದೆ, ಮೊತ್ತ. ಈ ಮೊತ್ತವನ್ನು ಹೆಂಗ್ ಕಂಡಿಡ್ತೇವೆ ಅಂದ್ರೆ, ಕೊಟ್ಟಿರ್ತಕ್ಕಂತ ಅಸಲ್ಗೆ ಬಡ್ಡಿಯನ್ನ ನಾವೇನ್ ಮಾಡ್ಬೇಕಾಗಿದೆ, ಕೂಡಿಸಬೇಕಾಗಿದೆ. ಕೂಡಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ, ಮೊತ್ತ ಸಿಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ಸರಳ ಬಡ್ಡಿ ಲೆಕ್ಕದಲ್ಲಿ ಬರುವಂತಹ ಎಲ್ಲ ಒಂದು ಸೂತ್ರಗಳನ್ನ ನಾವಿವತ್ತು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.